ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ, ಲಿರಿಕ್ಸ್ ವಿಡಿಯೋ. ಅದೇ ರೀತಿ ನೀವು ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ ಅಷ್ಟೇ ಸಾಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕೆಳಗಡೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಫಾಂಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಾಂಟ್ ಲಿಂಕನ್ನು ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಇದನ್ನು ನಿಮ್ಮ ಅಲರ್ಟ್ ಮಿಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ರೀತಿ ಇರುತ್ತೆ. ಈ ರೀತಿ ಇದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ, ಫಸ್ಟ್ ಇಲ್ಲಿ ನಿಮಗೆ ಒಂದು ಫೋಟೋ ಹಾಕ್ಕೋಬೇಕಾಗುತ್ತೆ. ನೀವು ಯಾವ ಫೋಟೋ ಹಾಕ್ಕೊತೀರಿ ನೋಡಿ, ನಿಮಗೆ ಇಷ್ಟ ಆಗಿದ್ದ ಫೋಟೋನ ಹಾಕ್ಕೊಳ್ಳಿ. ಅದನ್ನು ಈ ರೀತಿ ಪೂರ್ತಿ ಸ್ಕ್ರೀನ್ ಮಾಡ್ಕೊಳ್ಳಿ. ಪೂರ್ತಿ ಸ್ಕ್ರೀನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಲಾಸ್ಟ್ವರೆಗೂ ಬನ್ನಿ. ಲಾಸ್ಟ್ವರೆಗೂ ಬಂದು ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡಿಕೊಂಡು ಸೆಕೆಂಡ್ ಒಂದು ಆಪ್ಷನ್ ಇಟ್ಕೊಳ್ಳಿ. ಈ ಫಸ್ಟ್ ಒಂದು ಫೋಟೋ ಹಾಕಿದ್ನಲ್ಲ, ಆ ಫೋಟೋನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈಗ ಕಾಪಿ ಮಾಡ್ಕೊಂಡಲ್ಲ, ಅಲ್ಲಿ ಲಾಸ್ಟಿಗೆ ಪೇಸ್ಟ್ ಸ್ಟೈಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಬಂದು ಈ ಬಾಣನ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಆಪ್ಷನ್ ಆಫ್ ಮಾಡಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದ್ಮೇಲೆ ನೋಡ್ಬೋದು, ಫಸ್ಟ್ ಒಂದು ಫೋಟೋ ಇತ್ತಲ್ಲ ನಾನು ಹಾಕಿದ್ದು, ಅದನ್ನು ಡಿಲೀಟ್ ಮಾಡಿಬಿಡಿ. ಆಮೇಲೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ, ಸಾರಿ ಫ್ರೆಂಡ್ಸ್, ಇಲ್ಲಿ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಲಾಸ್ಟಿಗೆ ನೀವು ಅಲ್ಲಿ ಹಾಕ್ಕೊಂಡ್ರಲ್ಲ ಅದೇ ಫೋಟೋನ ಇಲ್ಲಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿ ಲಾಸ್ಟ್ ಸ್ಲೈಡ್ ಮಾಡ್ಕೊಳ್ಳಿ. ಫೋಟೋನ ನೋಡ್ಬೋದು ಈ ರೀತಿ ಲಾಸ್ಟಿಗೆ ಸ್ಲೈಡ್ ಮಾಡಿಕೊಂಡು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಂಡು ನೋಡ್ಬೋದು. ನಿಮಗೆ ಫೋಟೋ ಈ ರೀತಿ ಕಟ್ಟಾಗಿರುತ್ತೆ. ನೀವು ಇಷ್ಟಕ್ಕೆ ಇಟ್ಕೋಬೇಕು. ಇಷ್ಟಕ್ಕೆ ಇಟ್ಕೊಂಡು ಇಲ್ಲಿ ಲಾಸ್ಟ್ವರೆಗೂ ಬಂದು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಮಾಡಿಕೊಂಡು ಫಸ್ಟ್ ಒಂದು ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ, ಎಫೆಕ್ಟ್ಸ್ನ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದ್ಮೇಲೆ ನೋಡ್ಬೋದು ಇಷ್ಟು ಅರ್ಧ ಕಾಣ್ತದಲ್ಲ, ಇಷ್ಟಕ್ಕೆ ಇಟ್ಕೊಂಡು ಫಸ್ಟ್ ಒಂದು ಫೋಟೋನ ಡಿಲೀಟ್ ಮಾಡಿ. ನೋಡ್ಬೋದು ಇಷ್ಟಾದಮೇಲೆ ವಿಡಿಯೋ ಇಷ್ಟು ಸಖತ್ತಾಗಿ ಕಾಣುತ್ತೆ. ಆಮೇಲೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ.